ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅನದರ್ ಬ್ಲಾಗ್. ಇವತ್ತೇನು ವಿಶೇಷ ಅಂದರೆ ನಮ್ಮೂರಿನ ಜಾತ್ರೆ, ದಕ್ಷಿಣ ಕಾಶಿ ಎಂದೇ ಹೆಸರಾಗಿರುವ ಶ್ರೀ ಗುಂಜಾಲಕ್ಷ್ಮೀ ನರಸಿಂಹಸ್ವಾಮಿಯ ರಥೋತ್ಸವ. 3 ನದಿಗಳ ಸಂಗಮದಿಂದ ಇದನ್ನು ಗುಪ್ತಗಾಮಿನಿ ಎಂದು ಕರೆಯುತ್ತಾರೆ. ಬನ್ನಿ ರಥೋತ್ಸವ ನೋಡಿಕೊಂಡು ದೇವಸ್ಥಾನದ ಇತಿಹಾಸ ತಿಳ್ಕೊಂಡು ಬರೋಣ. ಬಹಳ ಹಿಂದೆ ಈ ತ್ರಿವೇಣಿ ಸಂಗಮದ ದಡದಲ್ಲಿ ಬಟ್ಟೆ ಒಗೆಯುವವನೊಬ್ಬ ಬಂದು ಹೋಗುತ್ತಿದ್ದ. ಒಂದು ದಿನ ಅವನ ಕನಸಿನಲ್ಲಿ ನರಸಿಂಹದೇವರು ಕಾಣಿಸಿಕೊಂಡು ಒಂದು ಹುತ್ತದಲ್ಲಿ ವಿಗ್ರಹ ಇರುವುದಾಗಿ ಹೇಳುತ್ತಾರೆ. ಮರುದಿನ ಹೋಗಿ ಆ ಹುತ್ತಕ್ಕೆ ನೀರು ಸುರಿದಾಗ ಒಳಗೆ ಶ್ರೀ ಲಕ್ಷ್ಮೀ ನರಸಿಂಹನ ಸುಂದರವಾದ ವಿಗ್ರಹವನ್ನು ನೋಡುತ್ತಾನೆ. ನಂತರ ನರಸಿಂಹದೇವರಿಗೆ ದೇವಾಲಯವನ್ನು ನಿರ್ಮಿಸಬೇಕಾಗಿರುತ್ತದೆ. ಆದರೆ ಅದನ್ನು ನಿರ್ಮಿಸಲು ಅವನ ಬಳಿ ಸಾಕಷ್ಟು ಹಣವಿರುವುದಿಲ್ಲ. ನರಸಿಂಹದೇವರು ಅವನ ಕನಸಿನಲ್ಲಿ ಮತ್ತೆ ಕಾಣಿಸಿಕೊಂಡು ಅವನು ಬಟ್ಟೆ ತೊಳೆಯಲು ಬಳಸುವ ಕಲ್ಲಿನ ಕೆಳಗೆ ಚಿನ್ನದ ನಾಣ್ಯವನ್ನು ಹುಡುಕಲು ಸೂಚಿಸುತ್ತಾರೆ. ಮರುದಿನ ಅದೇ ಸ್ಥಳದಲ್ಲಿ ನಾಣ್ಯವನ್ನು ನೋಡಿದ ಅವನು ಒಂದು ದೇವಾಲಯವನ್ನು ನಿರ್ಮಿಸುತ್ತಾನೆ. ಆ ದೇವಾಲಯವೇ ಶ್ರೀ ಗುಂಜಾಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಗುಂಜಾ ನರಸಿಂಹಸ್ವಾಮಿ ಎಂದು ಯಾಕಂತಾರೆ ಅಂದರೆ, ಗುಂಜ ಅಂದರೆ ಕನ್ನಡದಲ್ಲಿ ಗುಲಗಂಜಿ ಅಂತ. ಗುಲಗಂಜಿಯ ಒಂದು ಮರ ನೀವು ಕೇಳಿರ್ತೀರ. ಈ ಗುಲಗಂಜಿ ತುಂಬ ಶ್ರೇಷ್ಠವಾದದ್ದು. ಕಾಶಿಗಿಂತ ಒಂದು ಗುಲಗಂಜಿ ತೂಕದ ಭಾರವಾಯಿತು. ಈ ಸತ್ಯವನ್ನು ಸಾಬೀತುಪಡಿಸಲು ಶ್ರೀ ಗುಂಜಾ ನರಸಿಂಹಸ್ವಾಮಿಯು ತನ್ನ ಕೈಯಲ್ಲಿ ಇಂದಿಗೂ ಗುಲಗಂಜಿಯನ್ನು ಹಿಡಿದಿದ್ದಾರೆ. ಆದ್ದರಿಂದ ಇದನ್ನು ಶ್ರೀ ಗುಂಜಾಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಎಂದು ಕರೆಯುತ್ತಾರೆ. ಗುಂಜಾಲಕ್ಷ್ಮೀ ನರಸಿಂಹ ದೇವಸ್ಥಾನವು ಕಾವೇರಿ, ಕಪಿಲಾ ಮತ್ತು ಸ್ಫಟಿಕ ಸರೋವರದ ಪವಿತ್ರ ಸಂಗಮದ ಸಮೀಪದಲ್ಲಿದೆ. ತಿರುಮಕೂಡಲು ನರಸೀಪುರ ಪುರಾತನದ ಯಾತ್ರಾ ಸ್ಥಳವಾಗಿದ್ದು ವಿಜಯನಗರ ಮತ್ತು ಮೈಸೂರಿನ ಅರಸರಿಂದ ಪೋಷಿತವಾಗಿದೆ. ತಿರು ಎಂದರೆ 3, ಕೂಡಲು ಎಂದರೆ ಸಂಗಮ ಮತ್ತು ನರಸೀಪುರ ಎಂದರೆ ನರಸಿಂಹನ ಸ್ಥಳವಾಗುವುದರಿಂದ ಇದನ್ನು ಟಿ ನರಸೀಪುರ ಎಂದು ಕರೆಯುತ್ತಾರೆ. ರಥೋತ್ಸವದ ಒಂದು ದಿನದ ಹಿಂದೆ ಪ್ರಹ್ಲಾದೋತ್ಸವ ಹಾಗೂ ಗರುಡೋತ್ಸವವನ್ನು ನಡೆಸುತ್ತಾರೆ. ರಥೋತ್ಸವದ ದಿನ ಶ್ರೀ ಗುಂಜಾಲಕ್ಷ್ಮೀ ನರಸಿಂಹ ದೇವರನ್ನು ರಥ ಸಾಗುವ ಬೀದಿಯಲ್ಲಿ ಮೆರವಣಿಗೆ ಮಾಡುತ್ತಾರೆ. ನಂತರ ರಥೋತ್ಸವವು ನಡೆಯುತ್ತದೆ. ಕಿತ್ತಾಡ್ಬೇಡಿ. ಒನ್ ಬೈ ಒನ್ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಗೆಳೆಯರೆ, ನಿಮ್ಮನೆ
ಚೆನ್ನಾಗಿರುತ್ತಾ? Hey, y'all, come look at this. Meanwhile, ಇಲ್ಲ ಅಲ್ಲಿ ತೊಡೆಯಲ್ಲಿ ಅಲ್ಲ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ಜೋರಾಗಿ ಆಡ್ಸು, ಜೋರಾಗಿ. ಏನ್ ಸುಡ್ಗಾಡ್ ಹೋಗ್ತಾರ ಸುಮ್ಮನೆ ಕೂತ್ಕೊಂಡ್ರೆ. ಆಮೇಲೆ ಜೋರಾಗಿ ಎತ್ತಿದ್ಬಿಡಿ ಗುರು, ಒಳ ಹೊಡಿತೀವಿ. ನನಗಿದ್ರ ಒಂಥರ ಸಂತೋಷ. ಈಗ ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ಅನಿಸ್ತಾ ಇದೆಯಾ? ತುಂಬಾ ಅನಿಸ್ತಾ ಇದೆಯಾ? ಹೆಂಗಿದ್ದ? ಕೈ ಎತ್ತರ ಕೈಯ ಇಷ್ಟ ಕಂಡೆ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.